ಸೊ ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಅಂತ. ಸೊ ನಮ್ಮ ಜೊತೆ ಪ್ರಸನ್ನ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಆ್ಯಕ್ಚುಲಿ ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ, ಎಷ್ಟೋ ಜನ ಈಗಿನ ಕಾಲದ ಮಕ್ಕಳು ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿದ್ರೆ ಈ ಥರ ಆಶ್ರಮಗಳ ಅವಶ್ಯಕತೆನೇ ಇಲ್ಲ. ಈಗ ನೀವೇನು ನಡೆಸ್ತಾ ಇದ್ರೆ ಆಶ್ರಮನ, ಎಲ್ಲ ತಂದೆ ತಾಯಿಗಳನ್ನ ಅವ್ರ ಮಕ್ಕಳು ಚೆನ್ನಾಗಿ ನೋಡ್ಕೊಂಡಿದ್ರೆ, ಅಥವಾ ಮಕ್ಕಳಿಲ್ಲ ಅಂದರೆ ಅವ್ರ ಚಿಕ್ಕಪ್ಪ ಅವ್ರ ತಮ್ಮನ ಮಕ್ಕಳು ಯಾರೋ ಒಬ್ಬರು ಅವರ ರಕ್ತ ಸಂಬಂಧಿಗಳು ಅನ್ನೋರು ಚೆನ್ನಾಗಿ ನೋಡ್ಕೊಂಡಿದ್ರೆ ಈ ಥರ ಆಶ್ರಮಗಳು ಇರ್ತಾ ಇರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕಡಿಮೆ ಇರ್ತಾಯಿತ್ತು. ಸೊ ಈಗ ನೀವು ಮೊದಲನೇದಾಗಿ ಸರ್, ಈಗ ನೀವು ಆಶ್ರಮ ನಡೆಸೋದಕ್ಕೆ ಏನು ಪ್ರೇರೇಪಣೆ, ಯಾಕೆ ಆಶ್ರಮ ನಡೆಸಬೇಕು ಅಂತ ಅನ್ನಿಸ್ತು? ಸರ್ ಆ್ಯಕ್ಚುಲಿ ನಾನು ಸತ್ಯನ ಹೇಳ್ಬೇಕಂತ ಅಂದರೆ ಪ್ರತಿಯೊಂದು ಸರಿ ಹೇಳ್ತಾ ಇರ್ತೀನಿ, ಯಾರಾದರೂ ಕೇಳಿದಾಗ ಹೇಳ್ತಾ ಇರ್ತೀನಿ, ನಾನು ಅಪ್ಪ ಅಮ್ಮನ್ನ ಸಾಕಿದವನೇ ಅಲ್ಲ. ನೀವು? ನಾನು ಫಸ್ಟ್ ಆಫ್ ಆಲ್ ನಾನು. ಕಾರಣ ಗೊತ್ತಿಲ್ಲ. ನಾನು 10th ಯಾವ ರೀತಿ ನಾನು ಬೆಳೆದು ಬಂದೆ ಅಂತ ಅಂದರೆ, ನನಗೆ ಒಬ್ಬರು ಅಜ್ಜಿ ಇದ್ದರು, ನಮ್ಮ ತಾಯಿಯವ್ರ ತಾಯಿ. ಅವರ ಒಂದು ಪ್ರೀತಿ ಜಾಸ್ತಿ ಇತ್ತು, ಅಪ್ಪ ಅಮ್ಮನ ಪ್ರೀತಿ ಇರಲಿಲ್ಲ. 5ನೇ ಕ್ಲಾಸ್ವರೆಗೂ ನಾನು ಹಾಸ್ಟೆಲಲ್ಲಿ ಓದ್ದವನು, ಮತ್ತು 5ರಿಂದ 10ರವರೆಗೂ ಹಾಸ್ಟೆಲಲ್ಲಿ ಓದ್ದವನು. ಆ ಹಾಸ್ಟೆಲಲ್ಲಿ ಓದ್ಬೇಕಾದ್ರೆ 10ನೇ ತರಗತಿ ನಂದು ಫೇಲ್ ಆಯಿತು. ಆ ಫೇಲ್ ಆದಾಗ ನಮ್ಮ ತಂದೆ, ನಾನು ಮನೆ ಬಿಟ್ಟು ಹೋಗ್ಲಾ ಅಥವಾ ನೀನು ಮನೆ ಬಿಟ್ಟು ಹೋಗ್ತೀಯಾ ಅಂಥೇಳಿ ಬಟ್ಟೆ ಹಿಡ್ಕೊಂಡ್ರು. ಅವತ್ತಿನ ದಿನಕ್ಕೆ ನಾನು ಹೊರಗಡೆ ಬಂದವನು ಸರ್. ಓಕೆ. ಸೊ ಅವಾಗ ಬಂದು ಏನು ಮಾಡಿದ್ರಿ? ಬಂದು ಅಕ್ಕ ಮನೆ ಇತ್ತು ಇಲ್ಲಿ ಬೆಂಗಳೂರಲ್ಲಿ, ಅವ್ರ ಮನೆಯಲ್ಲಿ 1-2 ತಿಂಗಳಿದ್ದೆ. ಅಲ್ಲಿಗೂ ಬಂದು ನಮ್ಮ ತಂದೆ ತುಂಬ ಏರಿಯಾಗಳು ಓಡಾಡಿಸಿ ಹೊಡೆಯುವಂಥದ್ದು ಮಾಡಿದ್ರು. ಅದಾದ ನಂತರ ನನಗೆ ಮಲಗೋಕ್ಕೆ ಬೆಂಗಳೂರು ಸರಿಯಾಗಿ ಗೊತ್ತಿರಲಿಲ್ಲ. ಆ ಗೊತ್ತಿಲ್ಲದೆ ಇರುವಂಥ ಒಂದು ಸಂದರ್ಭದಲ್ಲಿ ನಾನು ಒಂದು ಟಾಯ್ಲೆಟ್ ಇತ್ತು ಸರ್, ಗೌರ್ಮೆಂಟ್ ಸ್ಕೂಲ್ದು, ಅಶೋಕ ಪ್ರೌಢಶಾಲೆ ಅಂತೇಳಿ ಒಂದು ಸ್ಕೂಲ್ ಇತ್ತು. ಅಲ್ಲಿ ಮಕ್ಕಳೆಲ್ಲ ರೀಸಸ್ ಮಾಡಿರೋರು ಮುಂದೆ, ಅದಾದ ನಂತರ ಹಿಂದೆ ಟಾಯ್ಲೆಟ್ ಇತ್ತು. ಸೊ ಅಲ್ಲೆಲ್ಲ ಹುಳಗಳಾಗ್ಬಿಟ್ಟಿರೋ, ಸ್ಕೂಲ್ ರಜಾ ಇತ್ತು. ಆ ರಜದಲ್ಲಿ ಕ್ಲೀನ್ ಮಾಡೋರು ಇರಲಿಲ್ಲ. ಆ ಸಂದರ್ಭದಲ್ಲಿ ನನಗಿಂಥ ಒಂದು ಪರಿಸ್ಥಿತಿ ಬಂತು. ಅವಾಗ ಅಲ್ಲೊಂದು ಇಟ್ಟಿಗೆ ಇಲ್ಲೊಂದು ಇಟ್ಟಿಗೆ ಹಾಕ್ಕೊಂಡು ಒಳಗಡೆಗೆ ಬಂದು ಅಪ್ಪ ಅಮ್ಮನ ಕಾಣ್ದಂಗೆ ಬಚ್ಚಿಟ್ಕೊಳ್ತಾ ಇದೆ. ಸೊ ಆ ಪರಿಸ್ಥಿತಿ ತುಂಬ ದುಃಖ ತರುತ್ತೆ. ಆ ಸಂದರ್ಭದಲ್ಲಿ ಇಂಥವ್ರನ್ನೆಲ್ಲ ನೋಡ್ತಾ ಇದ್ದೆ ನಾನು. ಇದೇ ಥರ ನೀವು ಹೆಂಗೆ ಬೀದಿಲಿದ್ರು ಅದೇ ಥರ ಬೀದಿಲಿದ್ದವ್ರನ್ನ ಗಮನಿಸ್ತಾ ಇದ್ದೆ. ಸೊ ನನಗೆ ನನಗೆಲ್ಲರೂ ಇದ್ದು ಈ ಪರಿಸ್ಥಿತಿ ಇದೆ, ಇವ್ರು ಇಲ್ಲದೇನೂ ಇರ್ಬೋದು, ಇದು ಒಂದು ಮೈಂಡಲ್ಲಿ ಇತ್ತು. ಕಾಲಕ್ರಮೇಣ ನಾನು ಸ್ವಲ್ಪ ಡ್ರಿಂಕ್ಸ್ ಮಾಸ್ಟ್ರು, ಕುಡಿತಾ ಇದ್ದೆ. ಆ ಒಂದು ಸಂದರ್ಭದಲ್ಲಿ ಫ್ಯಾಮಿಲಿ ಚೆನ್ನಾಗಿತ್ತು. ಆಗ ನನಗೆ ಅನಿಸಿದಂಥದ್ದು, ನನ್ನ ಮೈ ಮೇಲೇ ಬಟ್ಟೆ ಇಲ್ಲದೆ ಇರೋ ರೀತಿ ಬಿದ್ದು ಬೀಳ್ತಾ ಇದ್ರಿ. ಆ ಪರಿಸ್ಥಿತಿಗೆ ಬರ್ತಾ ಇದ್ದೆ. ಆ ಪರಿಸ್ಥಿತಿಗೆ ಬಂದಾಗ ನಾನು ಒಂದು ಸಂಘಟನೆಗೆ ಸೇರಿಕೊಂಡೆ. ಆ ಸಂಘಟನೆಯಲ್ಲಿ ಸ್ವಲ್ಪ ದಿನ ಇರೋದೆ, ಮತ್ತೆ ಹಾಳಾದೆ. ಸಂಘಟನೆ ಹೆಸರುಗಳು ಬೇಡ. ಸೊ ಆ ನಂತರ ನಮಗೆ ಇವ್ರನ್ನೆಲ್ಲ ನೋಡ್ತಾ ನನ್ನ ಒಂದು ಪರಿಸ್ಥಿತಿನೂ ಈ ರೀತಿ ಆಗಬಾರ್ದಲ್ಲ ಅನ್ನೋವಂಥ ಇದಕ್ಕೆ ಕಾಡಿಗೆ ಹೋಗ್ಬಿಡ್ತಾ ಇದೆ. ನನಗೇನೇನು ಬೇಕು, ಎಣ್ಣೆ, ಮಾಂಸ, ಮತ್ತೊಂದು ಏನು ಬೇಕೋ ತಗೊಂಡು, ಒಂದು ಯೂನಿವರ್ಸಿಟಿ ಇದೆ ಸರ್ ಬ್ಯಾಂಗ್ಳೂರಿಗೆ, ಆ ಕಾಡು ಒಳಗಡೆ ಹೋಗ್ಬಿಡ್ತಾ ಇದೆ. ಆ ಕಾಡು ಒಳಗಡೆ ಕೂತ್ಕೊಂಡು ಈ ಗಿಡ ಮರ ಈ ಹುಲ್ಲುಗಳು ಇದ್ರ ಜೊತೆನಲ್ಲಿ ಮಾತಾಡಿದೆ. ನಾನೇ ಪ್ರಶ್ನೆ, ನನಗೆ ಉತ್ತರ. ಅಲ್ಲಿಂದ ಬದಲಾಗ್ತಾ ಬಂತು. ಇದು ನಾನು ಬದುಕಲ್ಲ, ನಾನು ಬದುಕಬೇಕಾದ್ರೆ ಏನಾದರೂ ಬದಲಾವಣೆ ಆಗಬೇಕು. ಆಗ ಈ ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಹಾಡುಗಳನ್ನ ಕೇಳ್ತಾ ಇದ್ದೆ ಸರ್, ಈ ಜಾನಪದ ಗೀತೆ. ಅದರಲ್ಲಿ ಹಾಲೂರು ನಾಗಪ್ಪರು ಒಂದು ಹಾಡು ಹೇಳಿದರು, ತಾಯಿಗಿಂತ ಬಂಧುವಿಲ್ಲ, ನಾಯಿಗಿಂತ ಪ್ರಾಣಿ ಇಲ್ಲ, ಎತ್ತ ತಾಯಿಯ ಋಣವ ತೀರಿಸೋ ಅಯ್ಯ, ಸತ್ತು ಹೋದ ಮೇಲೆ ಮತ್ತೆ ಸಿಗುವುದಿಲ್ಲವೋ. ಸರ್ ಹೇಳ್ಬೋದು ಅದು ರಾಗದಲ್ಲಿ? ಅವ್ರ ರಾಗದಲ್ಲಿ ಅವ್ರಿಗೆ ಕಾಲದೊಳಗೂ ಸಮ ಇಲ್ಲ, ಆದರೂ ಹೇಳ್ತೀನಿ. ಎತ್ತ ತಾಯ ಋಣವ ತೀರಿಸೋ ಅಯ್ಯ, ಸತ್ತು ಹೋದ ಮೇಲೆ ಮತ್ತೆ ಸಿಗುವುದಿಲ್ಲವೋ ಅಯ್ಯ, ಎತ್ತ ತಾಯ ಋಣವ ತೀರಿಸೋ. ಅತ್ತೆ ಗಂಜಿ ಮಾವ ಗಂಜಿ ಮತ್ತೆ ನಿನ್ನ ಮಡದಿ ಗಂಜಿ, ಅತ್ತೆ ಗಂಜಿ ಮಾವ ಗಂಜಿ ಮತ್ತೆ ನಿನ್ನ ಮಡದಿ ಗಂಜಿ, ಸತ್ತು ಹೋದ ಮೇಲೆ ಮತ್ತೆ ಸಿಗುವುದಿಲ್ಲವೋ ಅಯ್ಯ, ಎತ್ತ ತಾಯ ಋಣವ ತೀರಿಸೋ. ತಾಯಿಗಿಂತ ಬಂಧುವಿಲ್ಲ, ನಾಯಿಗಿಂತ ಪ್ರಾಣಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ನಾಯಿಗಿಂತ ಪ್ರಾಣಿ ಇಲ್ಲ ಅನ್ನೋ ಈ ಒಂದು ಹಾಡುಗಳನ್ನ ನಾನು ಅವರ ಕಂಠದಲ್ಲಿ ಕೇಳ್ತಾ ಇದ್ದೆ. ನನಗೆ ಅಷ್ಟಾಗಿ ಹಾಡಕ್ಕೆ ಬರಲ್ಲ. ಆವಾಗ ನಾಯಿಗಳ ಮೇಲೆ ಒಲವಾಯ್ತು ನನಗೆ. ಈ ತಾಯಿ ಸಾಕದೇ ಇರೋವಂಥನು, ತಂದೆ ಸಾಕದೇ ಇರೋ ನಾನು ನಾಯಿನ ಯಾಕೆ ಸಾಕಬಾರ್ದು ಅಂಥೇಳಿ ಈ ಒಂದು ಜಾಗದಲ್ಲಿ 80 ನಾಯಿಗಳನ್ನ ಸಾಕಿದ್ದೆ ಸರ್. ಅಲ್ಲಿಂದ ಪ್ರಾರಂಭ ಆದಂಥ ಈ ಸಂಸ್ಥೆ
ಕೊನೆಗೆ ಏರಿಯಾ ಡೆವಲಪ್ಮೆಂಟ್ ಆಗ್ತಾ ಈ ಜಾಗ ನಿಮ್ದೇನೆ ಸರ್? ಇಲ್ಲ ಸರ್, ಬಾಡಿಗೆ ಜಾಗ 10,000 ರೂಪಾಯಿ ಬಾಡಿಗೆ ಕೊಡ್ತೀನಿ ಈ ಜಾಗಕ್ಕೆ. ಸೊ ಖಾಲಿ ಜಾಗ ಇದೆಲ್ಲ ನಾನೇ ಸ್ವಂತ ಮಾಡ್ಕೊಂಡಿರುವಂಥ ಜಾಗ ಸರ್ ಇದು. ಈಗ ಅಂದರೆ ಫಸ್ಟ್ ನಾಯಿ ಸಾಕ್ಕೊಂಡು ಅದಾದಮೇಲೆ ಈ ಥರ ಹೌದು ವೃದ್ಧರನ್ನ ಕರ್ಕೊಂಡ್ಬಂದು ಈ ಥರ ಅಂದರೆ ನನ್ನ ಜೊತೆಗೆ ಯಾರಾದರೂ ಬೇಕಲ್ಲ, ಇವ್ರು ನಮ್ಮ ಮಿಸ್ಸಸ್ಸು. ಸೊ ಇವರೆಲ್ಲ ಅನುಕೂಲವಾಗಿರುವಂಥ ಕುಟುಂಬ. ಸೊ ನಾನು ಮಾತ್ರ ನನಗೆ ನಾನು ಬಡವ ಸರ್, ನನ್ನ ಫ್ಯಾಮಿಲಿನೂ ಇವ್ರಿಗಿಂತ ಏನು ಕಮ್ಮಿ ಇಲ್ಲ. ಓಕೆ ಓಕೆ, ನೀವು ಮಾತ್ರ ನಾನು ಆ ಥರ ತಗೊಂಡಾಗ ನಾನು ಯಾರಿಗೂ ಬೇಡವಾಗ್ಬಿಟ್ನಲ್ಲ, ಅಕ್ಕಂದಿರಿಗೆ ಬೇಡವಾದೆ, ತಮ್ಮಂದಿರಿಗೆ ಬೇಡವಾದೆ, ತಂದೆ ತಾಯಿಗೆ ಬೇಡವಾದೆ, ಮತ್ತು ಹೆಂಡತಿ ಮಕ್ಳಿಗೂ ಬೇಡವಾಗ್ತಾ ಇದ್ದೀನಲ್ಲ ಅನ್ನೋ ಅಂಥ ನೋವು ನನ್ನಲ್ಲಿ ಕಾಡಬೇಕಾದ್ರೆ ನಾನು ಸರಿ ಇಲ್ದಾರನು ಯಾರ ಸಹವಾಸನೂ ಬೇಡ, ಸಪ್ರೇಟಾಗಿ ಇದ್ಬಿಡೋಣ ಅಂಥೇಳಿ ಒಬ್ಬಿಬ್ಬರು ಸಾಕೊಳ್ಳೋಣ ಅಂಥೇಳಿ ಸ್ಥಾಪನೆ ಮಾಡಿದಂಥದ್ದು ನನ್ನ ಗುರುಗಳು ಬಿ ಗುಣರಂಜನ್ ಶೆಟ್ಟಿ ಅಂತೇಳಿ. ಅವರು ಬರ್ತಾರೆ ಸರ್, ನಾನು ಏನೇ ಒಂದು ಕಾರ್ಯಕ್ರಮ ಅವರೇ ನನಗೆ ಮಾರ್ಗದರ್ಶಕರು, ಗುರುಗಳು. ಸೊ ಹಾಗಾಗಿ ಈಗ ಮತ್ತೊಬ್ಬರು ಇದ್ದಾರೆ, TG ಮೂರ್ತಿ ಸರ್ ಅಂತ, ಅವ್ರದ್ದು ಮಕ್ಕಳದು ಸ್ನೇಹ ಜ್ಯೋತಿ 3 ಆಶ್ರಮ ಇದೆ, ಅವರ ಒಂದು ಮಾರ್ಗದರ್ಶನ. ಸೊ ಹಾಗಾಗಿ ಇವತ್ತಿನ ದಿನ ಬದಲಾವಣೆ ತಗೊಂಡು ನನ್ನ ಗುಣರಂಜನ್ ಗುರುಗಳು ಹೇಳಿದರು, ಈ ಆಶ್ರಮ ಉದ್ಘಾಟನೆಗೆ ಬಂದಾಗ ಸಂಘಟನೆಗಿಂತ ಹೆಚ್ಚಿಗೆ ಇದಕ್ಕೆ ಆದ್ಯತೆ ಕೊಡುವಂಥ ಒಂದು ಕಿವಿ ಮಾತು ಹೇಳೋಗಿದ್ರು. ಆ ವೇದಿಕೆ ಮೇಲೆ ನಾನು ಅವ್ರಿಗೆ ಹೇಳಿದೆ, ಅಣ್ಣ ನಾನು ಪ್ರಾರಂಭಿಸ್ತೀನಿ ಇದನ್ನು, ಈ ಪ್ರಾರಂಭಿಸೋದ ಮೇಲೆ ನಿಮ್ಗೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರ್ದಂಗೆ ನಡ್ಕೊಳ್ಳೋ ಜವಾಬ್ದಾರಿ ನಂದು ಅಂದೆ. 4 ವರ್ಷ ಪೂರೈಸಿದೆ ಸರ್. ಎಲ್ಲ ರೀತಿ ಸಪೋರ್ಟ್ ಮಾಡ್ತಾರೆ ಅವರು? ಎಲ್ಲ ರೀತಿ ಮಾಡ್ತಾರೆ ಸರ್. ಬಟ್ ನಾನು ಇಲ್ಲಿವರೆಗೂ ನನಗೆ ಸಹಾಯ ಮಾಡಿ ಅಂತ ಅವ್ರನ್ನೇನು ಕೇಳಲಿಲ್ಲ. ರಾತ್ರಿ ತಾನೇ ಕಾಲ್ ಮಾಡಿದ್ರು ಅವರೇ, ಹೇಗೆ ನಡೀತಾ ಇದೆ ಎಲ್ಲ ಸಿಗ್ತಾ ಇದೆಯಾ ಊಟ? ಹೊರಗಡೆ ಇದ್ದಾರೆ, ನಂದು 2-3 ಡೇಸಲ್ಲಿ ಬಂದು ಕಾಲ್ ಮಾಡ್ತೀನಿ ಬಾ ಅಂತ ಕರೆದಿದ್ದಾರೆ ಸರ್. ಈಗ ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು ದಿನಕ್ಕೆ ಊಟ ಹಾಕೋಕ್ಕೆ? ಸರ್ ಲೆಕ್ಕ ಹಾಕೊಳ್ಳಿ ಸರ್, ಇವಾಗ ಒಬ್ರಿಗೆ ಒಂದು ಕಡಿಮೆ 50 ರೂಪಾಯಿ ಊಟ ಅಂತ ಅಂದರೆ ಈಗ 60 ಜನ 3 ಟೈಮು 180 ಊಟ ಬೇಕು. 180 × 9 ಒಂದು 2-2.25 ಲಕ್ಷ ಬರೀ ಊಟಕ್ಕೆ ಖರ್ಚು ಬರುತ್ತೆ. ತಿಂಗಳಿಗೆ ಹೇಳ್ತಿದ್ದೀರಾ? ತಿಂಗಳಿಗೆ 2-3 ಲಕ್ಷ. ಒಂದು ದಿನಕ್ಕೆ ಒಂದು 4-4.25 ಸಾವಿರ ಖರ್ಚಾಗುತ್ತೆ ಆಗುತ್ತೆ ಸರ್. ಹೆಂಗೆ ನೀವೇ ಮಾಡಿಸೋದಾ ಇಲ್ಲ ಸರ್? ಆ್ಯಕ್ಚುಲಿ ಈಗ ನಾನು ಆಶ್ರಮ ಮಾಡಿದಾಗಲೂ ಸಾಲ್ಗಾರ ಇದ್ದೆ. ಅದ ನಂತರ ನಾನು ಆಶ್ರಮ ಪ್ರಾರಂಭಿಸಿದಾಗ 1-2 ಲಕ್ಷ ಇವತ್ತು 15 ಲಕ್ಷ ಸಾಲಗಾರ ಇದೆ. ಬಟ್ ಸಾಲಗಾರ ಇದ್ರೂ ಕೂಡ ಅವತ್ತೆಲ್ಲ ಸಾಲ ಮಾಡ್ಕೊಂಡು ಬೆಳೆಸ್ಕೊಂಬಂದೆ. ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಭಗವಂತ ಹೇಗೆ ಕೊಟ್ಟಿದ್ದಾರೆ ಅಂದರೆ ಸಾಲ ಮಾಡದೇ ಇರೋ ರೀತಿ ಕೊಟ್ಟಿದ್ದಾರೆ ಸರ್. ಊಟಕ್ಕೆ ತೊಂದರೆ ಇಲ್ಲ, ಬಟ್ಟೆಗೆ ತೊಂದರೆ ಇಲ್ಲ, ಯಾವುದಕ್ಕೂ ತೊಂದರೆ ಇಲ್ಲ. ದಾನಿಗಳಿಂದ ಕೊಡ್ತಾರೆ ಸರ್ ತಂದು. ಬಟ್ ಅಂದರೆ ಈಗ ನೀವು ಊಟನ ನೀವೇ ಪ್ರಿಪೇರ್ ಮಾಡೋದಾ ತರಿಸೋದ? ನಾವೇ ಮಾಡ್ತೀವಿ ಸರ್. ಕೊಟ್ಟರು ತೊಗೊಳ್ತೀನಿ ಸರ್, ಕೊಟ್ಟರು ತೊಗೊಳ್ತೀನಿ. ಯಾರೂ ಕೊಟ್ಟಿಲ್ಲ ಅಂದರೆ ನಾವಿಲ್ಲೇ ಪ್ರಿಪೇರ್ ಮಾಡಿ ಅವ್ರಿಗೆ ಏನು ಬೇಕೋ ವೆಜ್ಜು ನಾನ್ ವೆಜ್ಜು ಎಲ್ಲ ಥರದ ಊಟ ಕೊಡ್ತೀವಿ ಸರ್. ಈಗ ನೀವು ಸಪೋಸ್ ಈಗ ಯಾರೋ ಒಬ್ರು ಬರ್ತ್ಡೇ ಆಚರಿಸ್ಕೋತಿರ್ತಾರೆ ಅಥವಾ ಏನೋ ಒಂದು ಸೆಲೆಬ್ರೇಷನ್ ಮಾಡ್ಕೋತಿರ್ತಾರೆ, ನನ್ನ ಅನಾಥಾಶ್ರಮಕ್ಕೆ ಊಟ ಕಳಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಆ ಥರದವ್ರು ಯಾರಾದ್ರೂ ನೀವು ಡೈರೆಕ್ಟ್ ತೊಗೋತೀರಾ? 100ಗೆ 200% ತೊಗೊಳ್ತೀನಿ ತೊಗೊಳ್ತೀನಿ. ಓಕೆ, ಯಾಕೆ ಇಲ್ಲ ದುಡ್ಡೇ ಕೊಡಬೇಕು ಆ ಥರ ಏನಿಲ್ಲ? ನಾನು ಆ ದುಡ್ಡು ಕೇಳೋದೇ ಇಲ್ಲ ಸರ್. ಆಮೇಲೆ ನಮ್ಮಲ್ಲಿ ಏನಪ್ಪ ಅಂತ ಅಂದರೆ ನೀವು ವಿಚಾರಿಸ್ಕೊಬೋದು, ಆಗಿರೋರು ಆಗದೇ ಇರುವಂಥವ್ರಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಆಶ್ರಮಕ್ಕೆ ಊಟದ ಖರ್ಚು ಇಷ್ಟು ಬೀಳುತ್ತೆ ಕೊಡಿ ಅಂತ ನಾನು ಎಲ್ಲೂ ಕೇಳಿದವನಲ್ಲ. ಔಷಧೋಪಚಾರಗಳಿಗೆ ಹಣ ಬೇಕು ಅಂತ ಕೇಳಿದವನಲ್ಲ, ರೇಷನ್ಗಳಿಗೆ ಹಣ ಬೇಕು ಅಂತ ಕೇಳಿದವನಲ್ಲ, ಬಾಡಿಗೆಗೆ ಹಣ ಬೇಕು ಅಂತ ಕೇಳಿದವನಲ್ಲ. ಆ ಪರಿಸ್ಥಿತಿ ಬಂದರೆ ಇವ್ರನ್ನೆಲ್ಲ ಎಲ್ಲಿಂದ ಕರ್ಕೊಂಬಂದಿದ್ದೀನಿ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಕ್ಲೋಸ್ ಮಾಡಿಬಿಡ್ತೀನಿ ಸರ್. ಯಾಕೆಂದರೆ ನಾನು ಕರ್ಕೊಂಬಂದಿರೋದೇ ಬೇಡುವಂಥವ್ರನ್ನ, ನಾನು ಅವ್ರಿಗೋಸ್ಕರ ಬೇಡೋದು ಎಷ್ಟು ಸರಿ ಅಂತ ನನ್ನ ಮನಸ್ಸಿಗೆ ನನಗೆ ಅನಿಸಿದೆ ಸರ್. ಓಕೆ, ಅಂದರೆ ಅವರಾಗೆ ಕೊಟ್ಟಾಗ ನೀವು ಸ್ವೀಕರಿಸ್ತೀರಾ? ಖಂಡಿತ ಕೈ ಮುಗಿದು ಈಸ್ಕೊಳ್ತೀನಿ ಸರ್. ಅವರಾಗಿದೆ ಆ ಒಂದು ಕಾರಣಕ್ಕೇ ಊಟ ಕಳಿಸ್ದಾಗ ತಗೊಳ್ತೀನಿ. ಅಲ್ಲ, ಯಾಕೆಂದರೆ ತುಂಬ ಚಾಲೆಂಜಸ್ ಬರುತ್ತೆ. ಈಗ ನೀವು ತಿಂಗಳಿಗೆ 2.5 ಲಕ್ಷ ಖರ್ಚಾಗುತ್ತೆ ಅಂದರೆ 2-3 ಲಕ್ಷ 3 ಲಕ್ಷ 4 ಲಕ್ಷ ದಾನಿಗಳು ಕೊಡಲಿಲ್ಲ ಅಂದಾಗ ಕಷ್ಟ ಹಾಗೆ ಆಗುತ್ತೆ. ಯೂಶಲಿ ಈಗ ನಿಮ್ಗೆ ಬೇರೆ ಇನ್ಕಮ್ ಬರೋದಿಲ್ಲ ಏನಿಲ್ಲ. ಸೊ ಯಾರು ಕೊಟ್ಟಿದ್ದ ದಾನದಲ್ಲೇ ನೀವು ನಡೆಸಬೇಕಾಗುತ್ತೆ. ಅದೇ ಸರ್ ನಾನು ಹೇಳಿದ್ದು, ಇವಾಗ ಅಂಥ ಪರಿಸ್ಥಿತಿ ಬಂದರೆ ಆಶ್ರಮ ಕ್ಲೋಸ್ ಮಾಡ್ತೀನಿ ಸರ್. ಈಗ ಸದ್ಯಕ್ಕೆ ನಡೀತಾ ಇದೆ ಭಗವಂತನ ಆಶೀರ್ವಾದ, ಜನಗಳ ಆಶೀರ್ವಾದ. ಎಲ್ಲೋ ಒಬ್ಬರು ಗುರುತಿಸಿ ಕಳಿಸ್ತಾರೆ, ಏನಪ್ಪ ಏನು ಬೇಕಾಗುತ್ತೆ, ಇಂಥದ್ದು ಬೇಕಾಗುತ್ತೆ, ಅವರಾಗಿದ್ದು ಕೇಳಿದಾಗ ಕಳಿಸ್ಕೊಟ್ಟಿದ್ದಾರೆ ಸರ್. ನಿಮಗೆ ಯಾರಾದರೂ ರಾಜಕಾರಣಿಗಳು ಸಪೋರ್ಟ್ ಮಾಡೋಂಥದ್ದು, ಚಿತ್ರನಟರು? ಇಲ್ಲ, ಯಾವ ನಟರು ಯಾವ ರಾಜಕಾರಣಿಗಳು ಇಲ್ಲಿವರೆಗೂ ಸಪೋರ್ಟ್ ಮಾಡಿಲ್ಲ. ಅಂದರೆ ನೀವು ಯಾರ ಹತ್ರ ಹೋಗಿಲ್ಲ? ನನಗೆ ಸಹಾಯ ಮಾಡಿ ಅಂತ ಸರ್ಕಾರಕ್ಕೆ ಒಂದು ಲೆಟ್ರ್ ಹಾಕಿದೆ ಸರ್. ನಾನು ಆಂಬುಲೆನ್ಸ್ ಬೇಕು, ಈ ಥರ ವಯಸ್ಸಾದ ವೃದ್ಧರಿದ್ದಾರೆ, ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬರ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ, ಒಂದು ಆಶ್ರಮನ ನಮಗೆ ಆಂಬುಲೆನ್ಸ್ನ ವ್ಯವಸ್ಥೆ ಮಾಡಿಕೊಡಿ ಅಂತ ಅಂದಾಗ ಅವ್ರು ಹಿಂಬರಹ ಕೊಟ್ಟಿದ್ದಾರೆ ನನಗೆ.
108 ಇದೆ ಬಳಸ್ಕೊಳ್ಳಿ ಅಂತ. ಹಾಂ 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 ಇದು ಅದನ್ನು ಬಳಸ್ಕೊಳ್ಳಿ ಅಂತ ನಿಮಗೇನು ಸ್ವಂತಕ್ಕೊಂದು ಕೊಟ್ಟಿಲ್ಲ. ಸೊ ಇವಾಗ ಯಾವ ಥರ ಈ ಜನಗಳನ್ನೆಲ್ಲ ಅಂದರೆ ಯಾರೋ ಹುಷಾರಿಲ್ಲ ಅಂದರೆ ಸಡನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನು ಮಾಡಿ ವೆಹಿಕಲ್ ಇಟ್ಕೊಂಡಿದ್ದಾರೆ ಸರ್? ಅದೇನೆಂದರೆ ನನ್ನ ಬರ್ತಡೇ ಜಾನ್ವರಿ 12ನೇ ತಾರೀಕು ನನ್ನ ಹುಟ್ಟದ ಹಬ್ಬ. ಸೊ ಆ ಹುಟ್ಟದ ಹಬ್ಬದ ದಿನ ನಾನೇನು ಮಾಡ್ತೀನಿ ಅಂದರೆ ನನ್ನ ಬರ್ತಡೇನ ನಾನು ಮಾಡ್ಕೊಳ್ಳಲ್ಲ. ನನ್ನ ಬರ್ತಡೇನ ನಾನು ಮಾಡ್ಕೊಳ್ಳಲ್ಲ. ಸೊ ಇಲ್ಲಿ ಒಳಗಡೆ ಎಷ್ಟು ಜನ ಇದ್ದಾರೆ ಅಷ್ಟು ಜನದ ಬರ್ತಡೇನ ಒಂದು ವೇದಿಕೆ ನಿರ್ಮಾಣ ಮಾಡಿ ಒಳಗಡೆ ಇರೋರ್ದೆಲ್ಲ ಬರ್ತಡೇ ಮಾಡ್ತೀನಿ. ಆ ಬರ್ತಡೇಗೆ ಗಿಫ್ಟಾಗಿ ಅಂತೇಳಿ ಒಂದು ಅಲ್ಲಿ ಆಚೆಗಡೆ ಇದೆ ಓಮಿನಿ. ಆ ಓಮಿನಿನ ನಮ್ಮ ಮಿಸ್ಸಸ್ಸು ಕೊಟ್ಟಿದ್ದಾರೆ ದಾನವಾಗಿ. ಅವರೇ ಕೊಡ್ಸಿ ಆಶ್ರಮಕ್ಕೆ ಅವರೇ ಕೊಟ್ಟಿರುವಂಥ. ಅವ್ರ ಬಗ್ಗೆ ಪರಿಚಯ ಮಾಡಿಕೊಡಿ. ಅವರು ಹೆಂಗೆ ಮದುವೆ ಆಗಿದ್ದು ಯಾವಾಗ, ಏನು ಕತೆ? ಸಪೋರ್ಟ್ ಮಾಡ್ತಾರೆ ಇದಕ್ಕೆ. 1995ರಲ್ಲಿ ಮದುವೆ ಆದೆ. ಸಪೋರ್ಟಿವ್ ಏನೂ ಇಲ್ಲ ಸರ್. ಅಂದರೆ ಅವ್ರೇನು ಹೇಳ್ತಾರೆ ಅಂದರೆ ನೀನು ಮಾಡಿದ್ಯಾ, ನೀನು ಮಾಡು, ನಿನ್ನ ಕೈಲಿ ಆಗಲ್ಲ ಅಂದೇ ಟೈಮಿಗೆ ನೋಡೋಣ. ಅಂದರೆ ಮಾಡೋ ಮನಸ್ಸಿದೆ, ನಾವು ಈಗ ಮಾಡಲ್ಲ, ನೀನು ಮಾಡು, ಮಾಡ್ತಾ ಇದ್ಯಾ, ಆಮೇಲೆ ನೋಡೋಣ, ಆ ಮನಸ್ಥಿತಿ ಇವ್ರದ್ದು. ಅವರು ಎಲ್ಲಿರೋದು? ನೀವು ಬೇರೆ ಮನೆ ಬೇರೆ ಕಡೆ? ಹೌದು, ಮನೆ ಕೆಂಗೇರಿ ಉಪನಗರ. ನಾನಿರೋದು ಇಲ್ಲೇ. ಸೊ ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗ್ತಾರೆ. ಬಟ್ ಅವ್ರಿಗೇನಪ್ಪ ಅಂದರೆ ಏನು ಮಾಡ್ತಾನೆ ಅಂದರೆ ಆ ಮನಸ್ಥಿತಿಗೆ ನಾನೇ ತಂದ್ಬಿಟ್ಟಿದ್ದೀನಿ ಇವರನ್ನು. ಕುಡ್ತಾ ಹೇಳಿದ್ನಲ್ಲ ಸರ್, ಆ ಒಂದು ಇದರಿಂದ ಇವರೆಲ್ಲ ನನ್ನನ್ನು ನಮ್ಮದೇ ಇರೋ ಥರ ಆಗ್ಬಿಟ್ಟಿದ್ರು. ಸೊ ಯಾವ್ಯಾವುದೋ ಫೀಲ್ಡ್ಗೆ ಹೋಗ್ಬಿಟ್ಟಿದೆ ನಾನು. ಗೊತ್ತಿರಲಿಲ್ಲ ಇವರಿಗೆ. ಅದೆಲ್ಲ ಗೊತ್ತಾದ ನಂತರ ಎಂಥ ಕುಟುಂಬಕ್ಕೂ ಬೇಸರ ಆಗುತ್ತಲ್ಲ, ಅದು ಆಗಿದ್ದು ಉಂಟು. ಈಗ ಅವ್ರನ್ನೇ ಕೇಳಬೇಕು. ಈಗ ನೀವು ಓವರಲ್ಲಿ ನಿಮ್ಮ ನೋಡಿದಾಗ ಏನು ಅನಿಸ್ತಪ್ಪ ಅಂತಂದರೆ, ನಿಮ್ಮ ಫ್ಯಾಮಿಲಿಗೆ ಆ್ಯಕ್ಚುಲಿ ನೀವು ತುಂಬ ತೊಂದರೆ ಕೊಟ್ಟಿದ್ದೀರಾ ಸ್ಟಾರ್ಟಿಂಗಲ್ಲಿ. ಸೊ ಅಂದರೆ ಮೀನ್ಸ್ ಕುಡಿತದ್ದು ಆ ಥರದ್ರಲ್ಲಿ? ಸರ್ ಕುಡಿಯೋದು ತೊಂದರೆ ಅಲ್ಲ, ಬಟ್ ಕುಡಿದು ಎಲ್ಲೂ ನನ್ನ ಹೆಂಡತಿ ಮಕ್ಕಳು ನನ್ನ ಬಂಧು ಬಳಗ ಮಾನಹಾನಿ ಮಾಡಲಿಲ್ಲ ಸರ್. ನಾನು ಮಾಡಿಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ದುಡಿಯುವೆ ಕುಡಿಯುವೆ, ಬಟ್ ಅವತ್ತಿಗೂ ಕೂಡ ಏನು ಇವ್ರನ್ನ ಬೀದಿನಲ್ಲಿ ಬಿಟ್ಟಿರಲಿಲ್ಲ. ಸೊ ಅನುಕೂಲಸ್ಥರು. ನನಗೆ ಆ ಒಂದು ಜವಾಬ್ದಾರಿ ಇತ್ತು. ಅವ್ರಿಗೇನೋ ಒಂದು ಸಂಪಾದನೆ ಅನ್ನೋದಿದೆ, ಮನೆ ಬಾಡಿಗೆಗಳು ಬರುತ್ತೆ, ಮಕ್ಕಳು ದುಡಿತಾ ಇದ್ದಾರೆ, ನಡೆಯುತ್ತೆ ಅನ್ನೋವಂಥದ್ದು ನನ್ನ ತಲೆಯಲ್ಲಿ ಈಗ ಅರ್ಥ ಆಗಿದೆ ನನಗೆ. ಸೊ ಮನೆ ಅಂದ್ರೇನು, ಆಶ್ರಮ ಅಂದ್ರೇನು, ಹೊರಗಡೆನ ಪ್ರಪಂಚ ಅಂದರೆ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಎಲ್ಲವನ್ನು ಒಳಗೊಂಡಂತೆ ಒಬ್ಬ ವ್ಯಕ್ತಿ ಅದಕ್ಕೆ ಸಹಕರಿಸಬೇಕು ಅನ್ನೋವಂಥದ್ದು ಇರುತ್ತೆ ಇದೆ.